ಹಾಯ್ ಆಲ್, ಈ ವಿಡಿಯೋದಲ್ಲಿ ಸಸ್ಟೈನ್ SR200 ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ದಿಂದ ಆಗಿರುವಂಥ ಮೆನ್ಶುರಲ್ ಪ್ರಾಬ್ಲಮ್ ಮತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ಗೆ ಬಳಸುತ್ತಾರೆ. ಅಂದರೆ ಹಾರ್ಮೋನ್ಗಳ ಅಸಮತೋಲನದಿಂದ ಬರುವಂತಹ ಮುಟ್ಟಿನ ಮತ್ತು ಗರ್ಭಧಾರಣೆಯ ಸಂಬಂಧಿತ ಸಮಸ್ಯೆಗಳ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ಮತ್ತು ಈ ಟ್ಯಾಬ್ಲೆಟ್ನ ಫಿಮೇಲ್ ಇನ್ಫರ್ಟಿಲಿಟಿ, ಪ್ರೆಗ್ನೆನ್ಸಿ ಆಗದೇ ಇರುವಂಥವರಿಗೆ ಅಂದರೆ ಗರ್ಭಿಣಿ ಆಗಲು ಸಾಧ್ಯವಾಗದೇ ಇರುವಂಥವರಿಗೆ, ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಮತ್ತು ಎಗ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಲು, ಪ್ರಿವೆಂಟ್ ಮಿಸ್ಕ್ಯಾರೇಜ್ ಅಂದರೆ ಪದೇ ಪದೇ ಗರ್ಭಪಾತ ಆಗುವಂಥ ಮಹಿಳೆಯರಿಗೆ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ಹಾಗೆ ಈ ಟ್ಯಾಬ್ಲೆಟ್ನ ವೇರಿಯಸ್ ಮೆನ್ಶುರಲ್ ಪ್ರಾಬ್ಲಮ್ಸ್ಗೂ ಕೂಡ ಬಳಸುತ್ತಾರೆ. ಮತ್ತು ಈ ಟ್ಯಾಬ್ಲೆಟ್ನ ಟ್ರೀಟ್ಮೆಂಟ್ ಆಫ್ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಬಳಸುತ್ತಾರೆ. ಈ ರೋಗದ ಸಿಂಪ್ಟಮ್ಸ್ ಏನಂದರೆ ರಾತ್ರಿ ಬೆವರುವುದು, ಮನಸ್ಥಿತಿ ಬದಲಾವಣೆ ಆಗುವಂಥದ್ದು, ಯೋನಿ ಶುಷ್ಕತೆ, ಇಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ಹಾಗೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ. ಹಾಗೆ ಈ ಟ್ಯಾಬ್ಲೆಟ್ನ ಬೇರೆ ಬೇರೆ ಕಂಡೀಷನ್ಸ್ಗೆ ಬೇರೆ ಬೇರೆ ರೀತಿ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗೂ ಒಂದೇ ರೀತಿಯ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳಬಾರದು. ಹಾಗೆ ಈ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳಬಾರದು. ಮತ್ತು ಈ ಟ್ಯಾಬ್ಲೆಟ್ನ ಊಟ ಆದ ನಂತರ ತೆಗೆದುಕೊಳ್ಳಿ ಮತ್ತು ಡೈಲಿ ಒಂದೇ ಸಮಯದಲ್ಲಿ ಅಂದರೆ ಫಿಕ್ಸ್ಡ್ ಟೈಮ್ ತೆಗೆದುಕೊಳ್ಳಬೇಕು. ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ. ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ರೊಜೆಸ್ಟೆರಾನ್ ಎಂಬ ನ್ಯಾಚುರಲ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಎಂಬ ಮೆಡಿಸಿನ್ ಇದೆ. ಇದು ದೇಹದಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡಲು ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್, ಈ ಟ್ಯಾಬ್ಲೆಟ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ವಾಮಿಟಿಂಗ್, ನಾಸಿಯಾ, ಹೇರ್ ಲಾಸ್, ಎಡೆಮಾ ಅಂದರೆ ಸ್ವೆಲ್ಲಿಂಗ್, ಊತ, ವೆಜೈನಲ್ ಈಸ್ಟ್ ಇನ್ಫೆಕ್ಷನ್, ಹೆಡ್ಏಕ್, ತಲೆನೋವು, ಬ್ರೆಸ್ಟ್ ಪೇನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಬಾಡಿಗೆ ಈ ಟ್ಯಾಬ್ಲೆಟ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್, ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಬಳಸಬಾರದು. ಮತ್ತು ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ. ಮತ್ತು ಈ ಟ್ಯಾಬ್ಲೆಟ್ನ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು. ಮತ್ತು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್, ಸ್ಮೋಕಿಂಗ್ ಮತ್ತು ಡ್ರೈವಿಂಗ್ನ ಅವಾಯ್ಡ್ ಮಾಡಿ. ಹಾಗೆ ಈ ಟ್ಯಾಬ್ಲೆಟ್ನ ಕಿಡ್ನಿ, ಲಿವರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು, ಅಸ್ತಮಾ, ಡಯಾಬಿಟಿಕ್ ಪೇಷಂಟ್ಸ್, ಬ್ಲಡ್ ಪ್ರೆಷರ್, ಎಪಿಲೆಪ್ಸಿ, ಕೊಲೆಸ್ಟ್ರಾಲ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ. ಮತ್ತು 35 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ. ಮತ್ತು ಈ ಟ್ಯಾಬ್ಲೆಟ್ಸ್ನ ಚಿಕ್ಕ ಮಕ್ಕಳಿಗೆ ಹಾಗೂ 18 ವರ್ಷದ ಇರುವಂತಹ ಮಕ್ಕಳಿಗೆ ಬಳಸಬಾರದು. ಮತ್ತು ಈ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ನಿಮಗೆ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಡೋಸ್ ಆ್ಯಂಡ್ ಡ್ಯೂರೇಷನ್ನ ಹಾಗೆ ಫಾಲೋ ಮಾಡಿ. ಮತ್ತು ಮಧ್ಯದಲ್ಲಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ಸ್ಕಿಪ್ ಮಾಡಬಾರದು. ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ಸ್ಕಿಪ್ ಮಾಡಬೇಡಿ. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ಸ್ಕಿಪ್ ಮಾಡಿ. ಮತ್ತು ಡಾಕ್ಟರ್ಸ್ ಹೇಳದೇನೆ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ಸ್ನ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.